ಭಾಲ್ಕಿ ತಾಲೂಕಿನ ಖಟಕ ಚಿಂಚೋಳಿ ಗ್ರಾಮದಲ್ಲಿ ಸೈನ್ಯ ದಿನಾಚರಣೆ ಹಾಗೂ ಭಾವಿ ಸೈನಿಕನಿಗೆ ಸನ್ಮಾನ ಕಾರ್ಯಕ್ರಮ ಜರುಗಿತು. ಗ್ರಾಮದ ಗಾಳೆಪ್ಪ ಜ್ಞಾನೇಶ್ವರ ಚಿದ್ರಿ ಎನ್ನುವ ಯುವಕ ಅಗ್ನಿವೀರ ಸೈನ್ಯಕ್ಕೆ ಆಯ್ಕೆಯಾದ ಹಿನ್ನೆಲೆಯಲ್ಲಿ ಚಿದ್ರಿ ಕುಟುಂಬ ಹಾಗೂ ಗ್ರಾಮದ ಪರವಾಗಿ ವಿಶೇಷ ಗೌರವ ಸನ್ಮಾನ ಮಾಡುವ ಮೂಲಕ ಸೈನ್ಯ ತರಬೇತಿಗೆ ಕಳುಹಿಸಿಕೊಡಲಾಯಿತು. ಈ ಸಂದರ್ಭದಲ್ಲಿ ಸಾಮಾಜಿಕ ಕಾರ್ಯಕರ್ತ ರೇವಣಸಿದ್ದ ಜಾಡರ್ ಮಾತನಾಡಿ, ದೇಶ ಸೇವೆ ಮಾಡಲು ಸೈನ್ಯಕ್ಕೆ ಸೇರಬೇಕು ಎನ್ನುವ ಯುವಕರ ಸಂಖ್ಯೆ ಹೆಚ್ಚುತ್ತಿದೆ. ಅಗ್ನಿವೀರನಂತಹ ಕೇಂದ್ರ ಸರ್ಕಾರದ ನಿರ್ಧಾರ ಸ್ವಾಗತಾರ್ಹವಾಗಿದೆ. 1949 ಜನವರಿ 15ರಂದು ಫೀಲ್ಡ್ ಮಾರ್ಷಲ್ ಕೆ.ಎಂ. ಕಾರ್ಯಪ್ಪ ಭಾರತೀಯ ಭೂಸೇನೆಯ ಮೊದಲ ಕಮಾಂಡರ್ ಇನ್ ಚೀಫ್ ಆಗಿ ಅಧಿಕಾರ ವಹಿಸಿದರು. ಅವರ ಹಾಗೂ ಸೈನಿಕರಿಗೆ ಗೌರವಾರ್ಥವಾಗಿ ಅಂದಿನಿಂದ ಈ ದಿನವನ್ನು ಸೈನ್ಯ ದಿನಾಚರಣೆಯನ್ನಾಗಿ ಮಾಡಲಾಗುತ್ತಿದೆ. ಗ್ರಾಮದ ಗಾಳೆಪ್ಪ ಚಿದ್ರಿ ಎನ್ನುವ 18 ಹರಿಯದ ಯುವಕ ಅಗ್ನಿವೀರ ಸೈನ್ಯಕ್ಕೆ ಆಯ್ಕೆಯಾಗಿದ್ದು ಮತ್ತು ಆತ ತಾಯಿ ಭಾರತೀಯ ಸೇವೆಗೆ ಮುಂದಾಗಿದ್ದು ಯುವ ಪೀಳಿಗೆ ಪ್ರೇರಣೆಯಾಗಿದೆ ಎಂದು ನುಡಿದರು. ಈ ಸಂದರ್ಭದಲ್ಲಿ ಶಂಕರಪ್ಪ ಮಣಿಗೆರೆ, ಪರಮೇಶ್ವರ್ ಕೊಳ್ಳೆ, ಜ್ಞಾನೇಶ್ವರ ಚಿದ್ರಿ, ರಾಜಕುಮಾರ್ ತೊಗರಖೇಡೆ, ಮಹೇಶ್ ನಿಂಬೂರೆ, ಉಮೇಶ ತೆಲಂಗ್, ದೇವರಾಜ ಭತಮೂರಗೆ, ರವಿ ಚಿದ್ರಿ ಉಪಸ್ಥಿತರಿದ್ದರು. ಹಳೆಪ್ಪ ಮತ್ತು ಜ್ಞಾನೇಶ್ವರ್ ಚಿದ್ರಿ ಅಂತಕ್ಕಂಥ ಇವತ್ತು ಸಹೋದರ ಯಾವ ಎಷ್ಟು ಈಗ ಸೆಕೆಂಡ್ PUC ಮುಗ್ದದ. ಯಾಕಂದ್ರೆ ಅಗ್ನಿವೀರ ಅಂತಕ್ಕಂಥದ್ದು ಒಂದು ದೊಡ್ಡ ಸೇವೆ. ಇವತ್ತು ವಿಶೇಷ ಏನಂತಂದ್ರೆ ಇವತ್ತು ಸೈನ್ಯ ದಿನ ಅದ. ನಾವೆಲ್ಲ ಪ್ರತಿ ವರ್ಷ ಏನಪ್ಪಾ ಅಂದ್ರೆ ಇದು ಜನವರಿ 15 ಸೈನ್ಯ ದಿನಾಚರಣೆ ಅಂತ ಮಾಡ್ತೇವೆ. ಯಾಕಂದ್ರೆ 1949 ಏನಂದ್ರೆ ಬ್ರಿಟಿಷರ್ ಬಿಟ್ಟು ಭಾರತ ಅಧಿಕೃತವಾಗಿ ಜನರಲ್ ಕಾರ್ನಪ್ಪ ಅಂತಕ್ಕಂಥ ಸೈನಿಕರು ಏನ್ ಮಾಡಿದಾರೆ ಅಂದ್ರೆ ನಮ್ಮ ದೇಶದ ಸಂಪೂರ್ಣ ಸೈನ್ಯದ ಜವಾಬ್ದಾರಿ ನಿರ್ವಹಿಸಿರ್ತಾರೆ. ಹಾಗಾಗಿ ಪ್ರತಿ ವರ್ಷ ಅವರ ಒಂದು ಗೌರವಾರ್ಥವಾಗಿ ಮತ್ತು ಸೈನಿಕರಿಗೆ ಗೌರವ ಕೊಡೋ ದೃಷ್ಟಿಕೋನ ಇಟ್ಕೊಂಡು ನಾವು ಪ್ರತಿ ವರ್ಷ ಏನ್ ಮಾಡ್ತೀವಿ ಅಂತಂದ್ರೆ ಆರ್ಮಿ ದಿನಾಚರಣೆ ಅಂತೇಳಿ ಇವತ್ತಿನ ದಿನ ನಾವು ಜನವರಿ 15 ಮಾಡ್ತೀವಿ. ಇವತ್ತು ವಿಶೇಷ ಅಂದ್ರೆ ನಮ್ ಕಟ್ಟೆ ಚಿಂಚೋಳಿ ಊರಾಗ, ಯಾಕಂದ್ರ ಸೈನ್ಯಕ ಕೆಲವೊಬ್ರು ಏನ್ ತಿಳ್ಕೊಂಡಿರ್ತಾರ, ಏನೋ ಹೊಟ್ಟೆಪಾಡಿಗೆ ಹೋಗಿರ್ತಾರ ಅಂತಾರ, ಅದು ಒಂದು ದೇಶ ಸೇವೆ ಅದ. ಇವತ್ತು ಗಡಿಯಲ್ಲಿ ನಾವೆಲ್ಲ ಇವತ್ತು ಊರಾಗ ಇಷ್ಟೆಲ್ಲ ಸ್ವತಂತ್ರವಾಗಿ ಊಟ ಮಾಡ್ಕೊಂಡು ಆರಾಮ್ ನಿದ್ದಿ ಕಣ್ತುಂಬ ನಿದ್ದಿ ನಾವ್ ಮಾಡಿದ್ದೇವೆ ಅಂತಂದ್ರೆ ಅದಕ್ಕೆಲ್ಲ ಒಂದ್ ಕಡೆ ಇವತ್ತು ಗಡಿದಾಗ ಏನಂದ್ರೆ ಸೈನಿಕರು ತಮ್ಮ ಜೀವ ಹಂಗಂತ ತೊರೆದು ರಕ್ಷಣೆ ನಮ್ಗೆ ಮಾಡ್ಲತ್ತಾರ. ಅದು ಚಳಿಗಾಲ ಇರ್ಲಿ ಮಳೆಗಾಲ ಇರ್ಲಿ ಬೇಸಿಗೆ ಎಲ್ಲಾ ಕಾಲದಾಗ ಏನಪ್ಪಾ ಅಂತಂದ್ರೆ ಇವತ್ತು ಗಡಿಯಲ್ಲಿ ಇವತ್ತು ಕಾಶ್ಮೀರ್ ಬಾರ್ಡರ್ ಆಗಿರ್ಬೋದು, ಬಾಂಗ್ಲಾದೇಶ್ ಬಾರ್ಡರ್ ಆಗಿರ್ಬೋದು, ಎಲ್ಲಾ ಕಡೆ ಇವತ್ತೇನಂತಂದ್ರೆ ಎಲ್ಲಿ ದೇಶದಲ್ಲಿ ತುರ್ತು ಪರಿಸ್ಥಿತಿ ಇದ್ದಾಗ ಏನಂದ್ರೆ ಇವತ್ತು ಮುಂಚೂಣಿಯಲ್ಲಿ ಸೈನಿಕರು ನಿಂತು ಹೋರಾಟ ಮಾಡಿ ರಕ್ಷಣೆ ಮಾಡ್ತಕ್ಕಂಥದ್ದು ಮಾಡ್ತಾರೆ. ಅದಕ್ಕಂತ ಒಂದು ದೊಡ್ಡ ಸೇವೆ ಎಲ್ರಿಗೂ ಅದು ಅವಕಾಶ ಸಿಗಲ್ಲ. ಬಹಳ ಜನ ಅದಕ್ಕೆ ಆ ಸೇವೆಗೆ ಹೋಗ್ಬೇಕಂತ ಅದಕ್ಕೆ ಇವತ್ತು ಅಗ್ನಿವೀರ ಅಂತಕ್ಕಂಥದ್ದು ಸರ್ಕಾರ ಇವತ್ತು ಕೇಂದ್ರ ಸರ್ಕಾರ ಬಹಳ ದೊಡ್ಡ ಯೋಜನೆ ತಂದು ಈಗ ಏನಂತಂದ್ರೆ 17 ವರ್ಷದಿಂದ 23 ವರ್ಷದವರೆಗೆ ಏನಪ್ಪಾ ಅಂತಂದ್ರೆ ಸುಮಾರು 4 ವರ್ಷ ಇವರಿಗೆ ಅವಕಾಶ ಸಿಗ್ತದೆ. ಇದ್ರಲ್ಲಿ ಏನಾದ್ರು ಚೆನ್ನಾಗಿ ಅವರು ಪರ್ಫಾರ್ಮೆನ್ಸ್ ಮಾಡಿದ್ರು, ಇವರು ಚೆನ್ನಾಗಿ ಏನಪ್ಪಾ ಅಂತಂದ್ರೆ ತರಬೇತಿ ತಗೊಂಡು ಉತ್ತಮ ಸೇವೆ ಸಲ್ಲಿಸಿದ್ರೆ ಇವರಿಗೆ ಏನಂದ್ರೆ ಖಾಯಮಾಗಿ ಮತ್ತೇನಂತಂದ್ರೆ ಮುಂದೆ ಸೈನ್ಯ ಕೂಡ ಭರ್ತಿ ಮಾಡ್ಕೋತಾರೆ. ಇದು ಒಂದು ಪ್ರೈಮರಿ ಪ್ರೀ ಸ್ಟೇಜ್ ಇದ್ದಂಗೆ. ಅಂದ್ರೆ ಇವತ್ತು 17 ವರ್ಷದಿಂದ 23 ವರ್ಷದವರೆಗೆ ಏನಪ್ಪಾ ಅಂದ್ರೆ ಎಕ್ಸ್ಟೆಂಡ್ ಮಾಡ್ಯಾರ. 4 ವರ್ಷಗಳ ಕಾಲ ಇವರಿಗೆ ಸೇವೆ ಸಲ್ಲಿಸಕ್ ಸಿಗ್ತದೆ. ಅದು ಅತ್ಯುತ್ತಮ ಸೇವೆ ಮಾಡಬೇಕು. ಇವರಿಗೆ ನಂತರ ಇವರಿಗೆ ಹೆಲ್ತ್ ಸಂಬಂಧಪಟ್ಟಂತೆ ಎಲ್ಲ ಇನ್ಸೂರೆನ್ಸ್ ಪ್ಯಾಕೇಜ್ ಎಲ್ಲ ಇರ್ತದೆ. ಮತ್ತೆ ಇಂತಿಷ್ಟು ಅಂತ ಅವ್ರಿಗೆ ಭತ್ತ ಕೂಡ ಕೊಡ್ತಾರೆ. ಸೊ ಅವ್ರು 4 ವರ್ಷ ಸೇವೆ ಮುಗ್ದ್ಮೇಲೆ ಬಿ ಅವ್ರಿಗೆ ಮತ್ತೆ ಸೇವೆ SSC ಮಾಡಿದಾರೆ ಅಂತ ಒಂದು ಪ್ರಮಾಣ ಪತ್ರ ಕೂಡ ಕೊಡ್ತಾರೆ. ಅದ್ರ ಮೇಲೆ ಮುಂದೆ ಏನಂತಂದ್ರೆ ನಾವು ಪೊಲೀಸ್ ಆಗಿರ್ಬೋದು ಮತ್ತೊಂದು ಆರ್ಮಿ ಕೂಡ ಅದು ನಾವು ಮತ್ತೆ ಪ್ರಯೋಗ ಅವ್ರಿಗೆ ಏನಂದ್ರೆ ಮತ್ತೆ ಎಕ್ಸಾಮ್ ಬರೀಬಹುದು. ಮತ್ತೆ ಈಗ ಏನಂದ್ರೆ ಅದ್ರಾಗ ಒಂದ್ ವೇಳೆ ಉತ್ತಮ ಪರ್ಫಾರ್ಮೆನ್ಸ್ ಮಾಡಿದ್ರು ಅಂತಂದ್ರೆ ಮುಂದೆ ಸೈನ್ಯ ಕೂಡ ಕಂಟಿನ್ಯೂ ಆಗಿ ಏನಂದ್ರೆ ಮತ್ತೆ ಮೇನ್ ಸೈನ್ಯ ಹುದ್ದೆಯಲ್ಲಿ ಕೂಡ ಇವ್ರಿಗೆ ತಗೋತಾರೆ. ಸೊ ಅಂತ ಒಂದು ಹುದ್ದೆ ಇವತ್ತು ಅಗ್ನಿವೀರ ಅಂತಕ್ಕಂಥದ್ದು ಹುದ್ದೆ ಸೋದರ ಗಾಳಪ್ಪ ಆಯ್ಕೆ ಆಗಿರ್ತಕ್ಕಂಥದ್ದು ತುಂಬಾ ಹೆಮ್ಮೆ ವಿಷಯದ. ಇವತ್ತು ನಾವೆಲ್ಲ ಕಟ್ಟಕ್ ಚಿಂಚೋಳಿ ಅವ್ರು ಸೇರಿ ಸೇರಿ ಅವನಿಗೆ ಶುಭ ಹಾರೈಸ್ಲತ್ತಿದ್ರು. ಯಾಕೆ ಇವತ್ತು ಗಾಳಪ್ಪ ಇವತ್ತು ಅಗ್ನಿವೀರ ಒಂದು ದೇಶ ಸೇವೆಗೆ ಹೋಗ್ತಾ ಇದ್ದಾನೆ, ಸೈನ್ಯದಲ್ಲಿ ಸೇರ್ತಾ ಇದ್ದಾನೆ. ಅವನು ಇದೇ ರೀತಿ ಏನಪ್ಪಾ ಅಂದ್ರೆ ಅಗ್ನಿವೀರದಲ್ಲಿ ಯಶಸ್ವಿ ತರಬೇತಿ ಮತ್ತು ಸೇವೆಯನ್ನು ಸಲ್ಲಿಸಿ ಮುಂದೆ ಕಾಯಂ ಸೈನಿಕರಾಗಿ ಸುಮಾರು ವರ್ಷಗಳ ಕಾಲ ಏನಪ್ಪಾ ಅಂದ್ರೆ ಅವರು ದೇಶ ಸೇವೆ ಮಾಡ್ಬೇಕಂತ ಹೇಳಿ ಇವತ್ತು ನಾವೆಲ್ಲರೂ ಕೂಡ ಈ ಕಟಕ್ ಚಿಂಚೋಳಿಯ ಜನತೆ ಪರವಾಗಿ ಮತ್ತು ಅವ್ರ ಕುಟುಂಬದ ಪರವಾಗಿ ಅವನಿಗೆ ಶುಭ ಹಾರೈಸ್ತಾ ಇದ್ದೇವೆ. ಅವರು ದೇಶ ಇಂಡಿಯನ್ ಆರ್ಮಿ